ಕಾಂಗ್ರೆಸ್ ಅಲ್ಲಿರೋದು ನಕಲಿ ಗಾಂಧಿಗಳು. ಕಾಂಗ್ರೆಸ್ ಮಹಾ ಅಧಿವೇಶನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇವಾಗಿರೋದು ನಕಲಿ ಗಾಂಧಿಗಳು. ಆಗಿನ ಕಾಂಗ್ರೆಸ್ಸೇ ಬೇರೆ ಆಗಿತ್ತು, ಇವಾಗಿನ ಕಾಂಗ್ರೆಸ್ಸೇ ಬೇರೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಮಹಾಧಿವೇಶನಕ್ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿವೇಶನ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಇನ್ನು ಬೆಳಗಾವಿ ನಗರದಾದ್ಯಂತ ಏನು ಪೋಸ್ಟರ್ಗಳನ್ನ ಹಾಕಿದ್ದಾರೆ, ಬ್ಯಾನರ್ ಬಂಟಿಂಗ್ಸ್ಗಳನ್ನ, ಅಲ್ಲಿ ಭಾರತದ ನಕ್ಷೆ ಬದಲಿಸಿದ್ದಾರೆ ಅಂತಾನು ಕೂಡ ಆರೋಪಗಳು ಏನು ಕೇಳಿ ಬಂದಿತ್ತು. ಆ ವಿಷಯವಾಗಿಯೂ ಕೂಡ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂತ ಒಂದು ಪಾರ್ಟಿ. ಇದು ಈ ನಕಲಿ ಗಾಂಧಿಗಳು, ಇವ್ರು ಗಾಂಧಿ ಅಂತ ಇವ್ರ ಹೆಸರು ಹೆಂಗ್ ಬಂತು ಅಂತಾನು ಗೊತ್ತಿಲ್ಲ. ಇವ್ರ ಪೂರ್ವಜರು ಯಾರು? ಇಂದಿರಾ ಗಾಂಧಿ ಪೂರ್ವಜರು ಯಾರು? ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಪೂರ್ವಜರು ಯಾರು? ಅವ್ರ ಹೆಸರೇ ಇಲ್ಲ ಪಕ್ಕದಲ್ಲಿ. ಇವ್ರು ನಕಲಿ ಗಾಂಧಿ ಅಂತ ಇಟ್ಕೊಂಡ್ಬಿಟ್ರು. ಆ ಹೆಸರಲ್ಲಿ ಇವತ್ತು ಬೆಳಗಾವಿಯಲ್ಲಿ ಏನು ಸಮ್ಮೇಳನ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತದೋ ಅದೆಲ್ಲಾನು ಕೂಡ ಹಾಕ್ಬೇಕಾಯ್ತು. ಇವ್ರದೇ 50 ಅಡಿ ಕಟೌಟ್ರುಗಳು ದಾರಿ ಇದ್ದು. ಇನ್ನು ಈ ಕಾಂಗ್ರೆಸ್ ಮಹಾ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಕೇಳೋಣ. ಗಾಂಧೀಜಿಯವರ ಹೆಸರಿನಲ್ಲಿ ಏನೋ ಒಂದು ವರ್ಷದ ಕಾರ್ಯಕ್ರಮ ಬೇರೆ ಮಾಡ್ತಾರಂತೆ ಸರ್ಕಾರ. ನೋಡದೆ ಗಾಂಧೀಜಿ ಹೆಸರನ್ನ ಸ್ಮರಣೆ, ಶತಮಾನೋತ್ಸವ, ಅವೆಂಥವು ಕಟೌಟ್ರ್ ಹಾಕಿರೋದು ನೋಡಿದ್ರೆ ಗಾಂಧಿ ಕಟೌಟ್ರೇ ಇಲ್ಲ. ಅಲ್ಲಿ ಕಟೌಟ್ರು ಈಗ ಆಧುನಿಕ ಗಾಂಧಿಗಳು ಇದೆ ಅಲ್ವೇ, ಆಧುನಿಕ ಗಾಂಧಿಗಳದು. ಆ ಗಾಂಧಿ ಕಟೌಟ್ರ್ ಇಲ್ಲ. ಅಲ್ಲಿ ಬಂದು ಶತಮಾನೋತ್ಸವ ಇವತ್ತೇನು ಆಚರಣೆ ಮಾಡ್ತಕ್ಕಂಥ ಗಾಂಧೀಜಿದು ಕಟೌಟ್ರು ಕಾಣಲಿಲ್ಲಪ್ಪ. ಅದಂತೂ ಪೇಪರ್ಗಳಲ್ಲಿ ಇವತ್ತು ಭಾಳ ದೊಡ್ಡ ದೊಡ್ಡ ಆಕಾಶದೆತ್ತರದ ಕಟೌಟ್ರುಗಳು ನೋಡಿದ್ನಪ್ಪ. ಇವರು ಇವತ್ತು ಈ ರಾಜ್ಯ ನಡೀತಾ ಇದೆಯಲ್ಲ ಮೃಗೀಯವಾದಂಥ ರೀತಿಯಲ್ಲಿ ಇವರು ಗಾಂಧಿ ಸ್ಮರಣೆ ಮಾಡಾರ. ಗಾಂಧೀಜಿಯವರ ಹೆಸರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಗಾಂಧಿ ಭಾರತ ಹೆಸರಲ್ಲಿ ಸುದೀರ್ಘವಾಗಿ ಒಂದು ಕಾರ್ಯಕ್ರಮವನ್ನ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ ಕಾರ್ಯಕ್ರಮದ ಹೈಲೈಟ್ಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಟೇಲ್. ಶರ್ಮಿತಾ ಶೆಟ್ಟಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದಂಥ ಸ್ಥಳದಲ್ಲೇ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೀತಿರ್ತಕ್ಕಂಥದ್ದು. ಜೈ ಗಾಂಧಿ, ಜೈ ಸಂವಿಧಾನ್, ಜೈ ಭೀಮ್ ಹೆಸರಿನಲ್ಲಿ ಈಗಾಗಲೇ ಕಾರ್ಯಕಾರಿಣಿ ನಡೀತಿರ್ತಕ್ಕಂಥದ್ದು. ಈ ಕಾರ್ಯಕಾರಿಣಿ ಮಹತ್ವದ ಕಾರ್ಯಕಾರಿಣಿ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ 100 ವರ್ಷಗಳ ಬಳಿಕ ಬಹಳಷ್ಟು ಬದಲಾವಣೆಗಳು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು. ಹಲವು ನೀರು ಕೂಡ ಹರಿದಿರ್ತಕ್ಕಂಥದ್ದು. ಸದ್ಯ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ದುರಿತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿರ್ತಕ್ಕಂಥದ್ದು ಮತ್ತು ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಹಲವಾರು ವಿಚಾರಧಾರೆ ಮತ್ತು ಸಿದ್ಧಾಂತದ ವೈರುಧ್ಯಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಕಾಲಮಾನದ ತಕ್ಕಂತೆ, ಇವತ್ತಿನ ಜನಮಾನಸಕ್ಕೆ ತಕ್ಕಂತೆ ಕಾಂಗ್ರೆಸ್ ಕೂಡ ಬದಲಾಗಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೊಂದು ಕಡೆ ಅತಿಯಾದ ಓಲೈಕೆ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಕಡೆ ಪ್ರಮುಖ ಸಮುದಾಯ ಕಾಂಗ್ರೆಸ್ನ ವಿಮುಖ ಆಗ್ಲಿಕ್ಕೆ ಕೂಡ ಕಾರಣ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ಗೆ ಸಂವಿಧಾನದ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ ಈಗಾಗಲೇ ದೇಶಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಚುನಾವಣೆಯನ್ನ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮಸೂದೆ ಕೂಡ ಮಂಡನೆ ಆಗಿರ್ತಕ್ಕಂಥದ್ದು, ಜೆಪಿಸಿಗೂ ಕೂಡ ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಒಂದು ದೇಶ ಒಂದು ಚುನಾವಣೆಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಚುನಾವಣೆಯನ್ನು ನಡೆಸ್ತಿರ್ತಕ್ಕಂಥದ್ದು ಇವಿಎಂ ಅನ್ನುವ ಮುಖಾಂತರ. ಇದು ಇವಿಎಂ ಅದು ಭಾರತೀಯ ಜನತಾ ಪಕ್ಷದ ಕೈಗೊಂಬೆಯಾಗಿ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಆರೋಪದ ನಡುವೆ ಕೂಡ ಇವತ್ತು ಕಾರ್ಯಕಾರಿಣಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕಾರ್ಯಕಾರಿಣಿ ಅಧ್ಯಕ್ಷತೆಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಸೇರಿದಂತೆ ಒಟ್ಟಾರೆ 150 ಪ್ರತಿನಿಧಿಗಳು ಭಾಗವಹಿಸುತ್ತಿರ್ತಕ್ಕಂಥದ್ದು. ವಿವಿಧ ರಾಜ್ಯಗಳ ಹಾಲಿ ಸಿಎಂಗಳು ಮತ್ತು ಮಾಜಿ ಸಿಎಂಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನ ಕಾರ್ಯಕಾರಿಣಿಯನ್ನ ಮಹಾತ್ಮ ಗಾಂಧಿ ಎಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಅದೇ ಸ್ಥಳದಲ್ಲೇ ಮಾಡುವ ಮುಖಾಂತರ ಒಂದಷ್ಟು ನಿರ್ಣಯಗಳನ್ನ ಕೈಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯುಎಂ ಹೋರಾಟದ ಬಗ್ಗೆ ಮತ್ತು ಒಂದು ದೇಶ ಒಂದು ಚುನಾವಣೆ ಹೋರಾಟದ ಬಗ್ಗೆ ಮತ್ತು
ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ಹೇಳಿರುವಂತಹ ಹೇಳಿಕೆ ಇರುವಂತದ್ದು ಮತ್ತು ಸಂವಿಧಾನ ಉಳಿಸಿ ಹೋರಾಟಗಳಿರ್ತಕ್ಕಂಥದ್ದು ಮತ್ತೊಂದು ಭಾರತ ಜೋಡೋ ರೀತಿಯ ಮತ್ತೊಂದು ಯಾತ್ರೆಗೆ ರಾಹುಲ್ ಗಾಂಧಿ ಅವರು ಏನು ಸಿದ್ಧಪಡಿಸುವುದು ಅಣಿಪಡಿಸುವಂತದ್ದು ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ಇವತ್ತಿನ ಕಾಲಮಾನ ತಕ್ಕಂತೆ ಭಾರತೀಯ ಜನತಾ ಪಕ್ಷದ ಮನಸ್ಥಿತಿಯ ವಿರುದ್ಧ ಕಾಂಗ್ರೆಸ್ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕೆಂಬುದರ ಬಗ್ಗೆ ಪ್ರಮುಖವಾಗಿ ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕಾರ್ಯಕಾರಿಣಿಯ ಬಳಿಕ ಪ್ರಮುಖರಿಗೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿನ್ನರ್ ಅನ್ನ ಏರ್ಪಡಿಸಿರ್ತಕ್ಕಂಥ ಒಟ್ಟಾರೆ ಇದು ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಹೈಲೈಟ್ಸ್ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್